ರಾಜ್ಯದಲ್ಲಿ ಬರೋಬ್ಬರಿ 1436 ನಕಲಿ ವೈದ್ಯರ ಪತ್ತೆ ಪರಿಶೀಲಿಸಿ ಕ್ರಮ ಎಂದ ಹೆಲ್ತ್ ಮಿನಿಸ್ಟರ್. ಎನ್ಐಎ ವಾಂಟೆಡ್ ಲಿಸ್ಟ್ನಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನ 5 ಆರೋಪಿಗಳು, ಹುಡುಕಿ ಕೊಟ್ಟವರಿಗೆ ಬಹುಮಾನ ಘೋಷಣೆ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ಭ್ರೂಣ ಹತ್ಯೆ ಮತ್ತು ನಕಲಿ ವೈದ್ಯರಿಗೆ ಕಡಿವಾಣ ಹಾಕೋದಿಕ್ಕೆ ಸರ್ಕಾರ ವಿಫಲ ಆಗ್ತಾ ಇದೆ ಅಂತ ಪ್ರತಿಪಕ್ಷಗಳು ಮುಗಿಬಿತ್ತಿವೆ. ಇದೇ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಆರೋಗ್ಯ ಇಲಾಖೆ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ನಕಲಿ ವೈದ್ಯರ ಮೇಲೆ ದಾಳಿ ಮಾಡಿ ಡಿಸೆಂಬರ್ 31ರ ಒಳಗಡೆ ವರದಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ನಕಲಿ ವೈದ್ಯರ ಬಗ್ಗೆ ಆರೋಗ್ಯ ಇಲಾಖೆ ವರದಿ ಕಲೆ ಹಾಕಿದ್ದು ರಾಜ್ಯದಲ್ಲಿ ಒಟ್ಟು 1436 ನಕಲಿ ವೈದ್ಯರು ಇರೋದು ಗೊತ್ತಾಗಿದೆ. ಬೀದರ್ನಲ್ಲಿ 423, ಕೋಲಾರದಲ್ಲಿ 179, ಬೆಳಗಾವಿಯಲ್ಲಿ 170, ಶಿವಮೊಗ್ಗದಲ್ಲಿ 24, ಬೆಂಗಳೂರು ನಗರದಲ್ಲಿ 67, ಧಾರವಾಡದಲ್ಲಿ 70, ಕಲಬುರಗಿಯಲ್ಲಿ 81, ಮಂಡ್ಯದಲ್ಲಿ 33, ಮೈಸೂರಿನಲ್ಲಿ 2, ಕೊಪ್ಪಳದಲ್ಲಿ 33, ಚಾಮರಾಜನಗರದಲ್ಲಿ 51, ಚಿಕ್ಕಬಳ್ಳಾಪುರದಲ್ಲಿ 45 ನಕಲಿ ಡಾಕ್ಟರ್ಸ್ ಇರೋದು ಬೆಳಕಿಗೆ ಬಂದಿದೆ. ಕೆಲವೊಂದಿಷ್ಟು ಜನ ತಪ್ಪಿಸಿಕೊಂಡಿದ್ದಾರೆ, ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಡಿಸೆಂಬರ್ 31ರ ಒಳಗೆ ಇನ್ನಷ್ಟು ನಕಲಿ ವೈದ್ಯರು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ. KPME ಆಕ್ಟ್ ಪ್ರಕಾರ ಇದರಲ್ಲಿ ಆ ಕಾಯ್ದೆ ಅನ್ವಯ ನಾವು ಒಂದು 1430 ಚಿಲ್ಲರೆ ಮಾಡಿದ್ದೀವಿ ನಕಲಿ ವೈದ್ಯರನ್ನು. PCPNDT ಕಾಯ್ದೆ ಉಲ್ಲಂಘನೆ ಮಾಡಿದವ್ರನ್ನು ಮತ್ತೆ ನಕಲಿ ವೈದ್ಯರನ್ನು ಇಬ್ಬರನ್ನು ಬುಡ ಸಮೇತ ಕಿತ್ತಾಕೋಣ ಅಂತ ಎಲ್ಲ ಡಿಪಾರ್ಟ್ಮೆಂಟ್, ಇಡೀ ಡಿಪಾರ್ಟ್ಮೆಂಟ್ ವಾರ್ ಫೂಟಿಂಗ್ ನಲ್ಲಿ ಮಾಡ್ತಾ ಇದೆ. ಈ 2 ಕಾಯ್ದೆಗಳನ್ನ ಅನುಷ್ಠಾನ ಮಾಡೋದಕ್ಕಾಗಿ ಮಾಡ್ತಾ ಇದೀವಿ. ಕುಡಿದ ಅಮಲಿನಲ್ಲಿ ಬಟ್ಟೆ ಕಳಚಿ ಕಾರ್ ರೂಫ್ ಮೇಲೇರಿ ಪುಂಡಾಟ ಮೆರೆದಿದ್ದಂತಹ 4 ಯುವಕರನ್ನ ಚಿಕ್ಕಜಾಲ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದ ಸಂಬಂಧ 4 ಯುವಕರ ಮೇಲೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 279, ಐಪಿಸಿ ಸೆಕ್ಷನ್ 283, ಐಪಿಸಿ ಸೆಕ್ಷನ್ 284, ಐಎಂವಿ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಸಂಚಾರಿ ಪೊಲೀಸರು ಎಸಿಬಿ ನೇತೃತ್ವದ ತಂಡ ರಚಿಸಿ ಹುಡುಕಾಟವನ್ನ ನಡೆಸಿದ್ರು. ಸದ್ಯ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಮೊನ್ನೆ ರಾತ್ರಿ ರಾಷ್ಟ್ರೀಯ ಹೆದ್ದಾರಿ 7ರ ಏರ್ಪೋರ್ಟ್ ರಸ್ತೆಯಲ್ಲಿ 4 ಜನರ ಗುಂಪು ಕಾರ್ನ ರೂಫ್ ಟಾಪ್ ಮೇಲೆ ಹತ್ತಿ ಕಿರ್ಚಾಡೋದಲ್ಲದೆ ಬಟ್ಟೆ ಕಳಚಿ ಡಾನ್ಸ್ ಮಾಡಿಕೊಂಡು ಬಟ್ಟೆಗಳನ್ನು ಹಾರಿಸುತ್ತಾ ಪುಂಡಾಟ ಮೆರೆದಿದ್ರು. ಈ ದೃಶ್ಯ ಹಿಂಬದಿ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹಿಂದೂ ಕಾರ್ಯಕರ್ತರ ಮೇಲೆ ಗಡಿಪಾರು ಅಸ್ತ್ರ ಪ್ರಯೋಗಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮತ್ತೋರ್ವ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಗಡಿಪಾರು ನೋಟಿಸ್ ಕೊಡಲಾಗಿದೆ. ಗಡಿಪಾರು ಯಾಕೆ ಮಾಡಬಾರದು ಅಂತ ಕಾರಣ ಕೇಳಿ ನೆಟ್ಟಣಿಗೆ ಮುಡ್ನೂರು ನಿವಾಸಿ ಪ್ರವೀಶ್ ಕುಮಾರ್ ನಾಯರ್ಗೆ ಪುತ್ತೂರು ಸಹಾಯಕ ಆಯುಕ್ತರಿಂದ ನೋಟಿಸ್ ಕೊಟ್ಟಿದ್ದಾರೆ. ಡಿಸೆಂಬರ್ 20ನೇ ತಾರೀಕು ಸಹಾಯಕ ಆಯುಕ್ತರ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿರುವ ಪ್ರವೀಶ್ 2 ಪ್ರಕರಣದಲ್ಲಿ ಆರೋಪಿಯಾಗಿದ್ದ. ಇನ್ನು ಪೊಲೀಸರ ನಡೆಗೆ ಹಿಂದೂ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ 5 ಆರೋಪಿಗಳ ಬಗ್ಗೆ ಈವರೆಗೂ ಯಾವುದೇ ಸುಳಿವಿಲ್ಲ. ಎನ್ಐಎ ವಾಂಟೆಡ್ ಲಿಸ್ಟ್ನಲ್ಲಿ ಕರ್ನಾಟಕದ 5 ಸೇರಿದಂತೆ 24 ಮಂದಿ ಆರೋಪಿಗಳ ಲಿಸ್ಟ್ ಅನ್ನು ಪ್ರಕಟಿಸಲಾಗಿದೆ. ಆರೋಪಿಗಳ ಸುಳಿವು ಸಿಕ್ಕಿದಲ್ಲಿ ಮಾಹಿತಿ ನೀಡುವಂತೆ ಎನ್ಐಎ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಆರೋಪಿಗಳ ಫೋಟೋ, ವಿಳಾಸ ಸಮೇತ ಮಾಹಿತಿ ಪ್ರಕಟಿಸಿದೆ. ಈ ಕುರಿತು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವ ಎನ್ಐಎ ಆರೋಪಿಗಳ ಬಂಧನಕ್ಕೆ ಅಗತ್ಯವಾದ ಮಾಹಿತಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡುವುದಾಗಿ ತಿಳಿಸಿದೆ. ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಅಗ್ನಾಡಿ, ಮೊಹಮ್ಮದ್ ಶರೀಫ್ ಕೊಡಾಜೆ, ಉಮರ್ ಹಾಗೂ ಅಬೂಬ್ಕರ್ ಎಂಬ ಆರೋಪಿಗಳ ಮಾಹಿತಿಯನ್ನು ಕೋರಿದೆ. ಮಾಹಿತಿ ಕಳುಹಿಸಲು ವಾಟ್ಸ್ಆಪ್ ಸಂಖ್ಯೆ 9497715294 ಅನ್ನು ನೀಡಿದೆ. ಬೆಂಗಳೂರು ಮತ್ತು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಕಳ್ಳರ ಕಾಟ ಹೆಚ್ಚಾಗ್ತಾ ಇದೆ. ರಾಮನಗರ ತಾಲೂಕಿನ ಮಾಯಗಾನಹಳ್ಳಿ ಬಳಿ ಕಾರು ಅಡ್ಡಗಟ್ಟಿ ಲಾಂಗ್ ತೋರಿಸಿ ದರೋಡೆ ಮಾಡಲಾಗ್ತಾ ಇದೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತಹ ಹಿಮಾಚಲಂ ಹಾಗೂ ಅಂಕಯ್ಯ ನಿದ್ರೆ ಮಂಪರು ಹಿನ್ನೆಲೆಯಲ್ಲಿ ಮಾಯಗಾನಹಳ್ಳಿ ಬ್ರಿಡ್ಜ್ ಕೆಳಗೆ ಕಾರ್ ನಿಲ್ಲಿಸಿಕೊಂಡು ಮುಖ ತೊಳಿತಾ ಇದ್ರು. ಈ ವೇಳೆ ಬೈಕ್ನಲ್ಲಿ ಬಂದಂತಹ 2 ಅಪರಿಚಿತರು ಲಾಂಗ್ ತೋರಿಸಿ ಮೈಮೇಲೆ ಇದ್ದಂತಹ 9.13 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇವತ್ತು ವಿಜಯ್ ದಿವಸ್. 1971ರಲ್ಲಿ ನಡೆದ ಯುದ್ಧದಲ್ಲಿ ಮಡಿದ ಎಲ್ಲ ವೀರ ಯೋಧರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ನಮನ ಸಲ್ಲಿಸಿದ್ರು. ವೀರ ಯೋಧರ ಶೌರ್ಯ, ಸಮರ್ಪಣೆ ರಾಷ್ಟ್ರಕ್ಕೆ ಅಪಾರ ಹೆಮ್ಮೆ ತಂದಿದೆ. ಅವರ ತ್ಯಾಗ ಜನರ ಹೃದಯ ಮತ್ತು ರಾಷ್ಟ್ರದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಹೀಗಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯ ಬಳಿ ಇರುವಂತಹ ಸೈನಿಕ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗೌರವ ಸಮರ್ಪಿಸಿದರು. 1971ರಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನವನ್ನ ಸೆದೆ ಬಡಿದು ದಿಗ್ವಿಜಯ ಸಾಧಿಸಿದ ಐತಿಹಾಸಿಕ ದಿನ ಇದು. ಯುದ್ಧ ಭೂಮಿಯಲ್ಲಿನ ಭಾರತೀಯ ಸೇನೆ ತೋರಿದ ಶೌರ್ಯ, ಪರಾಕ್ರಮವನ್ನ ಸ್ಮರಿಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಮಡಿಕೇರಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಬಳಿ ಇರುವ ಯುದ್ಧ ಸ್ಮಾರಕಕ್ಕೆ ಕೊಡಗು ಜಿಲ್ಲಾಡಳಿತದ ವತಿಯಿಂದ ಪುಷ್ಪ ನಮನ ಸಲ್ಲಿಸಲಾಯಿತು.
ಹಾಸನದಲ್ಲಿ ಕಾಡಾನೆಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಕಲೇಶಪುರ ತಾಲೂಕಿನ ಯಡೇಹಳ್ಳಿ ಗ್ರಾಮದಲ್ಲಿ ಒಂಟಿ ಸಲಗವೊಂದು ಹಾಡ ಹಗಲೇ ಮನೆಯ ಬಳಿ ಬಂದು ನಿಂತಿದೆ. ಮಂಜುನಾಥ್ ಅವರ ಮನೆಯ ಸಮೀಪ 2 ರಿಂದ 3 ಗಂಟೆಗೂ ಹೆಚ್ಚು ಕಾಲ ನಿಂತಿದೆ. ಜನರನ್ನ ನೋಡಿದ್ರೂ ಸ್ಥಳ ಬಿಟ್ಟು ಕದಲಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿದ್ರು. ಕೆಲವರು ಅರ್ಜುನನನ್ನ ಕೊಂದಿದ್ದು ಇದೇ ಆನೆ ಅಂತ ಸುಳ್ಳು ವದಂತಿ ಹಬ್ಬಿಸ್ತಾ ಇದ್ದಾರೆ. ಇದಕ್ಕೆ ಯಾರೂ ಕಿವಿಗೊಡಬೇಡಿ ಅಂತ ಮನವಿ ಮಾಡಿದ್ರು. ಇನ್ನು ಕೊಂಕನಘಟ್ಟ ಗ್ರಾಮದಲ್ಲಿ ಕಾರ್ಖಾನೆಯಿಂದ ಹರಿತಾ ಇರುವಂತಹ ರಾಸಾಯನಿಕ ಮಿಶ್ರಿತ ನೀರಿನಿಂದ ಕೆರೆಯಲ್ಲಿದ್ದಂತಹ ಮೀನುಗಳ ಮಾರಣ ಹೋಮ ಆಗಿದೆ. ಬೆಳಿಗ್ಗೆನೆ ಮನೆ ಹತ್ರನೇ ನಮ್ಮ ಲಾನ್ ಒಳಗೇನೆ ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು. ನೋಡಿದ್ರೆ ಗಜಗಾಂಭೀರ್ಯ ತುಂಬ ಭಕ್ತಿ ಬರುತ್ತೆ. ಮತ್ತು ವಿಶೇಷವಾದ ಪ್ರಾಣಿ. ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆ ದೈತ್ಯ ಸಸ್ತನಿ. ಇದು ಜಗತ್ತಿನಲ್ಲಿ ಬದುಕಬೇಕು. ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ, ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ. ಇವತ್ತು ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ. ದಯಮಾಡಿ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಕಾಡಾನೆಗಳಿಗೆ ಸೂಕ್ತ ಸ್ಥಳವನ್ನು ಒದಗಿಸಿ ಅವು ಕೂಡ ಬದುಕ್ತಕ್ಕಂಥ ವಿಶೇಷವಾದ ಒಂದು ಸವಲತ್ತನ್ನು ನಾವು ಒದಗಿಸಬೇಕು ಅಂತ ನಾವು ಕೂಡ ಕೇಳ್ತೀವಿ.